ಕೊಲೆ ಪ್ರಕರಣ ಸೇರಿದಂತೆ ಹಲವಾರು ಅಪರಾಧ ಪ್ರಕರಣಗಳ ಆರೋಪಿಯನ್ನು 1530 ಗ್ರಾಂ MDMA ಕುಂಬಳೆ ಪೊಲೀಸರು ಬಂಧಿಸಿದ್ದಾರೆ. ಬಾಯಿಕಟ್ಟೆಯ ವಿಎ ಮೊಹಮ್ಮದ್ ಬಂಧಿತ ಆರೋಪಿ. ಕುಂಬಳೆ ಎಸ್ಐ ಶ್ರೀಜೇಶ್ ಹಾಗೂ ತಂಡ ಆರೋಪಿಯನ್ನು ಬಂಧಿಸಿದೆ. ಗುಪ್ತ ಮಾಹಿತಿಯನ್ನಾಧರಿಸಿ ಪಲ್ಲಟ ವೇಷ ಧರಿಸಿ ನಡೆಸಿದ ಕಾರ್ಯಾಚರಣೆಯಲ್ಲಿ ಆರೋಪಿಯನ್ನು ಬಂಧಿಸಲಾಗಿದೆ. ಆರೋಪಿ ಸಂಚರಿಸುತ್ತಿದ್ದ ಕಾರನ್ನು ತಪಾಸಣೆ ನಡೆಸಿದಾಗ MDMA ಪತ್ತೆಯಾಗಿದೆ. ವರ್ಷಗಳಿಗೆ ಮುಂಚೆ ಮಲಪ್ಟುರಂ ತಿರೂರ್ ನಿವಾಸಿ ಸಾಜಿದ್ ರೆಹಮಾನ್ ಎಂಬ ಯುವಕನನ್ನು ಮುಂಬಯಿಯಿಂದ ಕುಂಬಳೆ ಕರೆಕೊಂಡು ಬಂದು ಉಜಾಲ್ ಮಡ್ವಾ ರಸ್ತೆಯ ಬದಿಗಿರುವ ಒಂದು ತೋಟದಲ್ಲಿ ಕೊಲೆಗೈದು ಶವವನ್ನು ಸುಟ್ಟು ಕರಕಲಾಗಿಸಿದ ಪ್ರಕರಣ ಹಾಗೂ ನರಹತ್ಯೆ ಪ್ರಕರಣ, ಅಪಹರಣ, 4 kg ಗಾಂಜಾ ಸಾಗಾಟ ಸೇರಿದಂತೆ ಹಲವಾರು ಪ್ರಕರಣಗಳಲ್ಲಿ ಈತ ಆರೋಪಿಯಾಗಿರುವುದಾಗಿ ಪೊಲೀಸರು ತಿಳಿಸಿದ್ದಾರೆ. ಅದೇ ರೀತಿ ಕಳೆದ ರಾತ್ರಿ ಮಂಜೇಶ್ವರದಲ್ಲಿ ಎಸ್ಐ ಉಮೇಶ್ ಹಾಗೂ ತಂಡ ನಡೆಸಿದ ಕಾರ್ಯಾಚರಣೆಯಲ್ಲಿ ಬೇಡಿಕೆಯವರಿಗೆ ಬೇಕಾದ 9 ಗ್ರಾಂ MDMA ಬೈಕ್ನಲ್ಲಿ ಸಾಗಾಟ ಮಾಡುತ್ತಿದ್ದ ಪತ್ಪಾಡಿ ಕಾರ್ಗಿಲ್ ನಿವಾಸಿ ಸಿದ್ದಿಕ್ ಎಂಬಾತನನ್ನು ಮಿಯಾಪದವ್ ಚಿಗುರುಪಾದೆ ಎಂಬಲ್ಲಿಂದ ಸೆರೆ ಹಿಡಿದಿದ್ದಾರೆ. ಈತ ಸಂಚರಿಸಿದ ಬೈಕ್ ವಶಕ್ಕೆ ತೆಗೆಯಲಾಗಿದೆ. ರೆಮಾನುದ್ಯಾವರ V4 ನ್ಯೂಸ್ ಮಂಜೇಶ್ವರ. Our Balcony Garden, Vertex Street, Kadri Kamla Road, Mangalore. Call 8197 104 042 or 7899 282 403.